ನೀವು ಕಂದಾಯ ಕಟ್ಟಿದ್ರೆ ಅಂದ್ರೆ ನಿಮ್ಗೆ ಯಾವ್ದಾದ್ರು ಲೋನ್ ಮಾಡಿಸ್ಕೋಬಹುದು, ಮನೆ ಲೋನ್ ಹಾಕೊಂಡು ಕಟ್ಕೋಬಹುದು. ಆಮೇಲೆ ನಿಮ್ಗೆ ಏನಾದ್ರು ಸೌಲಭ್ಯಗಳು ಬಂದ್ರೆ. ನಮಸ್ಕಾರ, ಇದು GBS 63 ಅಪ್ಡೇಟ್ ಚಾನಲ್. ಚಂದಾದಾರರಾಗಿ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಮುಖ್ಯಾಂಶಗಳು: ದಾವಣಗೆರೆ ತಾಲೂಕಿನ ಲೌಕಿಕೆರೆ ಗ್ರಾಮದಲ್ಲಿ ಕಂದಾಯ ಅದಾಲತ್, ಕಂದಾಯ ವಸೂಲಾತಿ ಮನೆಗೂ ಕೂಡ ಭೇಟಿ ನೀಡಿ ಕಂದಾಯ ಕಟ್ಟುವ ವಾತಾವರಣ ನಿರ್ಮಾಣ ಮತ್ತು ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ. ಕಳೆದ ಒಂದು ತಿಂಗಳಿಂದಲೂ ಸರ್ಕಾರದ ಆದೇಶದಂತೆ ಎಲ್ಲ ಲೌಕಿಕೆರೆ ಪಂಚಾಯತ್ ಸೇರಿದಂತೆ ಪ್ರಮುಖ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳ ಪಂಚಾಯತ್ ಗ್ರಾಮಗಳಲ್ಲಿ ಕಂದಾಯ ವಸೂಲಾತಿ ತ್ವರಿತವಾಗಿ ವಸೂಲಾತಿ ಮಾಡಲು ಕ್ರಮ ಕೈಗೊಳ್ಳಲು ಆದೇಶದಂತೆ ಗ್ರಾಮ ಪಂಚಾಯತಿ ಲೌಕಿಕೆರೆಯಲ್ಲೂ ಕೂಡ PDO ಶ್ರೀಮತಿ ಅಶ್ವಿನಿ ಹಾಗೂ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಅವರ ನೇತೃತ್ವದಲ್ಲಿ ಮನೆ ಮನೆಗೂ ಭೇಟಿ ನೀಡಿ ಕಂದಾಯ ಕಟ್ಟಲು ಮನವೊಲಿಸಲಾಗುತ್ತಿದೆ. ಕಂದಾಯ ಕಟ್ಟುವುದರಿಂದ ಗ್ರಾಮದ ಅಭಿವೃದ್ಧಿ, ಕುಡಿಯುವ ನೀರು, ಸ್ವಚ್ಛತೆ, ಬೀದಿ ದೀಪ ಹಾಗೆ ಇನ್ನಿತರೆ ಮೂಲ ಸೌಲಭ್ಯಗಳನ್ನು ಒದಗಿಸುವಲು ಹಾಗೂ ಸರ್ಕಾರದ ಅನುದಾನವನ್ನು ಹೆಚ್ಚಿನ ರೀತಿಯಲ್ಲಿ ಪಡೆಯುವಂತಾಗಲು ಹಾಗೂ ಗ್ರಾಮಸ್ಥರು ಅಥವಾ ಜನತೆ ತಮ್ಮ ಹಕ್ಕುಗಳನ್ನು, ದಾಖಲಾತಿಗಳನ್ನು ಪಂಚಾಯತಿಯಲ್ಲಿ ಪಡೆಯಲು ಕೂಡ ಇದು ಅನುಕೂಲವಾಗುತ್ತದೆ. ಈ ನಿಟ್ಟಿನಲ್ಲಿ ತಾವು ಕೂಡ ಬಾಕಿ ನಿಲ್ಲಿಸದೆ ಕಂದಾಯವನ್ನು ಚುಕ್ತಾ ಮಾಡಿದಲ್ಲಿ ಗ್ರಾಮದ ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ ಎಂದು PDO ಶ್ರೀಮತಿ ಅಶ್ವಿನಿ ಚಾನಲ್ಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದರು. ಬನ್ನಿ, ಅವರಿಂದಲೇ ಯಾವ ರೀತಿ ಕಂದಾಯ ಅದಾಲತನ್ನು ಮಾಡ್ತಾ ಇದ್ದೇವೆ, ಮನೆ ಮನೆಗೂ ಕೂಡ ಕಂದಾಯ ವಸೂಲಾತಿ ಜಾಗೃತಿಯನ್ನು ಉಂಟು ಮಾಡಲಾಗುತ್ತದೆ ಎನ್ನುವುದನ್ನು ಅವರ ಮಾತಿನಲ್ಲೇ ಕೇಳುவோಣ. ವರದಿ ಮತ್ತು ಸಂದರ್ಶನ ಪುರಂದರ್ ಲೌಕಿಕೆರೆ, GBS 63 ಅಪ್ಡೇಟ್ ಚಾನಲ್. ಚಂದಾದಾರರಾಗಿ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಶ್ರೀಮತಿ ಅಶ್ವಿನಿ ಅವರಿಂದಲೇ ಕಂದಾಯ ಅದಾಲತ್ ಬಗ್ಗೆ ಮಾಹಿತಿಯನ್ನು ಈಗ ತಿಳಿಯೋಣ. ಲೌಕಿಕೆರೆ ಗ್ರಾಮ ಪಂಚಾಯತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕಳೆದ 3 ವರ್ಷಗಳಿಂದ ಕೂಡ ಇಲ್ಲಿ ನಾನು ಲೌಕಿಕೆರೆಯಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈಗ ನಾವು ಇಲ್ಲಿ ಸೇರಿರೋದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಲೌಕಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಕೂಡ ಮನೆ ಕಂದಾಯ ಮತ್ತು ನಿವೇಶನ ಕಂದಾಯವನ್ನು ಮತ್ತು ನಲ್ಲಿ ನೀರಿಗೆ ಸಂಬಂಧಪಟ್ಟಂಥ ಕಂದಾಯ ವಸೂಲಿ ಮಾಡೋದಕ್ಕೋಸ್ಕರ SHG ಸಂಘದವರಿಂದ ಮತ್ತು ಒಕ್ಕೂಟದಿಂದ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟ್ರು, ಸೆಕ್ರೆಟ್ರಿ ಎಲ್ಲರೂ ಒಗ್ಗೂಡಿಸ್ಕೊಂಡು ನಾವು ಇವತ್ತಿನ ದಿನ ಕಂದಾಯ ವಸೂಲಿ ಆಂದೋಲನವನ್ನು ಮಾಡ್ತಾಯಿದ್ದೀವಿ. ಕಳೆದ 3-4 ತಿಂಗಳುಗಳಿಂದ ನಾವು ಕಂಟಿನ್ಯೂಸ್ ಆಗಿ ಇದನ್ನು ಮಾಡ್ತಾಯಿದ್ದೀವಿ. ಇದು ಆದೇಶ ಇದೆ ಕರ್ನಾಟಕ ಸರ್ಕಾರದಿಂದ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ದಾವಣಗೆರೆ ವತಿಯಿಂದನೂ ಕೂಡ ಕಂದಾಯ ವಸೂಲಿ ಮಾಡಬೇಕು ಅನ್ನೋ ಆದೇಶದ ಅಡಿಯಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಆರ್ಥಿಕವಾಗಿ ಸದೃಢರಾಗಬೇಕು. ಸದೃಢ ಆದರೆ ಮಾತ್ರ ನಾವು ನಮ್ಮ ಗ್ರಾಮ ಪಂಚಾಯತಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರು, ಬೀದಿ ದೀಪ, ಚರಂಡಿ ಏನೇ ಸೌಲಭ್ಯ ಕೊಡಬೇಕು ಅಂದರೂ ಕೂಡ ನಾವು ನಮ್ಮ ಗ್ರಾಮ ಪಂಚಾಯತಿ ಅವಲಂಬಿತವಾಗಿರ್ಬೋದು. ಈ ಕರ ವಸೂಲಿ ಏನೇ ಸ್ಕೀಮ್ ಬರುತ್ತೆ, ಏನೇ ಅನುದಾನ ಬರುತ್ತೆ ಅಂದರೂ ಕೂಡ ಅದು ಇಂತಿಂಥದಕ್ಕೆ ಖರ್ಚು ಮಾಡಬೇಕು ಅಂತಂದೇಳಿ ನಮ್ಮ ಸರ್ಕಾರದಿಂದ ಕೂಡ ಸುತ್ತೋಲೆಗಳನ್ನ ಇಲ್ಲೇನೆ ಹೊಡೆಸ್ಬಿಟ್ಟಿರ್ತಾರೆ. ಸೊ ಇಲ್ಲೇನಾಗುತ್ತೆ, ನಾವು ಕಂದಾಯ ವಸೂಲಿನೇ ಮಾಡಿಬಿಟ್ಟು ನಮ್ಮ ಗ್ರಾಮ ಪಂಚಾಯತಿಯನ್ನು ಆರ್ಥಿಕವಾಗಿ ಸದೃಢಗೊಳಿಸ್ಕೋಬೇಕು. ಜೊತೆಗೆ ನಾವೀಗ ಗ್ರಾಮ ಪಂಚಾಯತಿ ನಮ್ಮ ನೌಕರರಿಗೆ ಸಂಬಳನೂ ಕೂಡ ನಾವು ಇದರಿಂದನೇ ಪಾವತಿ ಮಾಡಬೇಕಾಗಿರೋದ್ರಿಂದ ಕಂದಾಯ ವಸೂಲಾತಿ ಬಹುಮುಖ್ಯ ಭಾಗವಾಗಿದೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಕೂಡ. ಅದರಂತೆ ನಮ್ಮ ಲೌಕಿಕೆರೆ ಗ್ರಾಮ ಪಂಚಾಯತಿಗೆ ಇಲ್ಲಿವರೆಗೂ ಈ ಪ್ರಸ್ತುತ ವರ್ಷದ ಡಿಮ್ಯಾಂಡ್ 10,84,000 ರೂಪಾಯಿ ಇದೆ. ಆದರೆ ಜನಗಳ ರೆಸ್ಪಾನ್ಸ್ 100ಕ್ಕೆ 100 ನಮ್ಮ ಜಿಲ್ಲಾ ಪಂಚಾಯತಿ ಮತ್ತು ಕರ್ನಾಟಕ ಸರ್ಕಾರ ನಮಗೆ ನೀಡಿದೆ. ಆದರೆ ಜನಗಳು ಏನಂದರೆ, ಜನಗಳಲ್ಲಿ ಅವೇರ್ನೆಸ್ ಇಲ್ಲ. ನಾವು ಕಂದಾಯ ಕಟ್ಟಬೇಕು ಅನ್ನೋದು ಜನಗಳಲ್ಲೂ ಕೂಡ ಪ್ರಜ್ಞೆಯನ್ನು ಮೂಡಿಸೋದು ಅನಿವಾರ್ಯವಾಗಿದೆ. ಅದಕ್ಕೋಸ್ಕರನೇ ನಾವಿವತ್ತು ಸಂಘದ ಸಹಯೋಗದೊಂದಿಗೆ, ಒಕ್ಕೂಟದ ಸಹಯೋಗದೊಂದಿಗೆ ನಾವಿವತ್ತು ಕಂದಾಯ ವಸೂಲಾತಿ ಆಂದೋಲನ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಕೂಡ, ಎಲ್ಲ ಸಾರ್ವಜನಿಕರು ಕೂಡ ಕಂದಾಯನ ಪಾವತಿಸಿ ನಾವು ಏನು ಹಕ್ಕನ್ನ ಕೇಳ್ತೀವಿ, ನಾವೇನು ಸೌಲಭ್ಯನ ಕೇಳ್ತೀವಲ್ಲ ಪಂಚಾಯತಿಯಲ್ಲಿ, ಕಂದಾಯ ಕಟ್ಟೋದು ಕೂಡ ನಮ್ಮ ಕರ್ತವ್ಯ. ನಮಗೆ ಹಕ್ಕುಗಳನ್ನ ಕೇಳೋದಕ್ಕೆ ಅಧಿಕಾರ ಇರ್ತದೆ. ಅದಕ್ಕೋಸ್ಕರ ಕಡ್ಡಾಯವಾಗಿ ಎಲ್ಲರೂ ಕೂಡ ಕಂದಾಯನ ಪಾವತಿಸಿ ಗ್ರಾಮದ ಅಭಿವೃದ್ಧಿಗೆ, ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರ ನೀಡ್ರಿ ಅಂತ ಕೇಳ್ಕೊಳ್ತಾ ನನ್ನೊಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.